ಶ್ರೀಮಂತ ಮಹಿಳೆಯರನ್ನೇ ಟಾರ್ಗೆಟ್ ಮಾಡುವಂತಹ ಕಿಡಿಗೇಡಿಯ ಕಣ್ಣಿಗೆ ಆ ನಟಿ ಬಿದ್ದಿದ್ಲು. ಐಷಾರಾಮಿ ನಟಿ ಹತ್ರ ಇದ್ದಂತಹ ಬೆಲೆ ಬಾಳುವ ವಸ್ತುಗಳ ಮೇಲೆ ಆ ಖತರ್ನಾಕ್ ಕಣ್ಣು ಹಾಕಿದ್ದ. ಕಣ್ಣು ಮಿಟಕಿಸುವಷ್ಟರಲ್ಲಿ ಕಳ್ತನಾನೂ ಮಾಡಿಬಿಟ್ಟಿದ್ದ. ಆಮೇಲೆ ಏನಾಯ್ತು ಹೇಳ್ತೀವಿ ಕೇಳಿ. ಈ ಹಾಡು ಯಾರಿಗೊತ್ತಿಲ್ಲ ಹೇಳಿ? ಅದರಲ್ಲೂ ಆಂಜನೇಯನ ಮುಂದೆ ನಾಟ್ಯ ರಾಣಿಯಂತೆ ನಟಿಸಿದ್ದ ನಟಿ ರುಕ್ಮಿಣಿಯಂತೂ ಎಲ್ಲರಿಗೂ ಫೇವರೇಟ್. ಸೌಂದರ್ಯದ ಗಣಿಯಾಗಿರೋ ಈಕೆ ನೋಡೋಕೆಷ್ಟು ಚೆಂದವೋ ನಾಟ್ಯ ಮತ್ತಷ್ಟು ಚೆಂದ. ಇಂಟರ್ನ್ಯಾಷನಲ್ ಡ್ಯಾನ್ಸರ್ ರುಕ್ಮಿಣಿಗೆ ಕಳ್ಳನ ಕಾಟ. ಇವನೇ ನೋಡಿ ಆ ಕಳ್ಳ. ನೋಡೋಕೆ ಬಡಪಾಯಿ ತರ ಕಾಣೋ ಈತ ಮಾಡಿದ್ದು ಮಣ್ಣು ತಿನ್ನೋ ಕೆಲ್ಸ. ಶ್ರೀಮಂತ ಮಹಿಳೆಯರನ್ನೇ ಟಾರ್ಗೆಟ್ ಮಾಡುವ ಈತ ಮಾಡಿದ್ದುಣ್ಣೋ ಮಹಾರಾಯ ಅನ್ನೋ ಹಾಗೆ ಇದೀಗ ಪೊಲೀಸರ ಅತಿಥಿಯಾಗಿದ್ದಾನೆ. ಇಷ್ಟಕ್ಕೂ ಏನ್ ಮಾಡ್ದ ಅಂತ ಹೇಳ್ತೀವಿ. ಕೋರಮಂಗಲದಿಂದ ಕಬ್ಬನ್ ಪಾರ್ಕ್ಗೆ ವಾಕಿಂಗ್ಗೆ ಅಂತ ಬಂದಿದ್ದ ರುಕ್ಮಿಣಿ ತಮ್ಮ ಹೋಂಡಾ ಸಿಟಿ ಕಾರನ್ನ ಪಾರ್ಕ್ ಮಾಡಿ ವಾಕಿಂಗ್ಗೆ ತೆರಳಿದ್ರು. ವಾಕಿಂಗ್ ಹೋಗೋ ವೇಳೆ ಬೆಲೆ ಬಾಳುವ ವಸ್ತುಗಳಿದ್ದ ಬ್ಯಾಗ್ ಒಂದನ್ನ ಕಾರಿನ ಡಿಕ್ಕಿಯಲ್ಲಿ ಇಟ್ಟು ಹೋಗಿದ್ದಾರೆ. ಇದನ್ನ ದೂರದಿಂದಲೇ ಗಮನಿಸಿದ್ದ ಆಸಾಮಿ ಕಾರಿನ ಡಿಕ್ಕಿಯಲ್ಲಿ ಬ್ಯಾಗ್ನಲ್ಲಿದ್ದ 13 ಲಕ್ಷ ಬೆಲೆ ಬಾಳುವ ಡೈಮಂಡ್ ರಿಂಗ್, 3 ಲಕ್ಷ ಮೌಲ್ಯದ ರೋಲೆಕ್ಸ್ ವಾಚ್ ಹಾಗೂ ವ್ಯಾನಿಟಿ ಬ್ಯಾಗ್ ಅನ್ನ ಕದ್ದೊಯ್ದಿದ್ದಾನೆ. ವಾಕ್ ಮುಗಿಸ್ಕೊಂಡು ಬಂದು ಕಾರಿನ ಡಿಕ್ಕಿ ಓಪನ್ ಮಾಡಿ ನೋಡಿದ್ದ ನಟಿ ರುಕ್ಮಿಣಿ ಶಾಕ್ ಆಗಿದ್ರು. ಕಾರಿನ ಡಿಕ್ಕಿಯಲ್ಲಿ ಇಟ್ಟಿರ್ತಕ್ಕಂಥ ಬೆಲೆ ಬಾಳುವ ವಸ್ತುಗಳಿರುವ ಬ್ಯಾಗ್ ಅನ್ನ ಕಳ್ಳತನ ಮಾಡಿರ್ತಕ್ಕಂಥವರು ವ್ಯಕ್ತಿಯನ್ನು ಬಂಧಿಸಿ ಆತನಿಂದ ಸುಮಾರು 22.5 ಲಕ್ಷ ಬೆಲೆ ಬಾಳ್ತಕ್ಕಂಥ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಇದು 11ನೇ ತಾರೀಕು ಮೇ ತಿಂಗಳಲ್ಲಿ ಆಗಿರ್ತಕ್ಕಂಥದ್ದು. ಇದೇ ತಿಂಗಳು ಸದ್ಯ ಕಬ್ಬನ್ ಪಾರ್ಕ್ ಪೊಲೀಸರು ಸ್ಥಳದಲ್ಲಿ ಲಭ್ಯವಿದ್ದ ಸಿಸಿಟಿವಿ ಆಧರಿಸಿ ಆರೋಪಿ ರಾಜಾ ಮೊಹಮ್ಮದ್ನನ್ನ ಪತ್ತೆ ಹಚ್ಚಿ ಲಾಕ್ ಮಾಡಿದ್ದಾರೆ. ಇತ್ತ ಕಳ್ಕೊಂಡಿದ್ದ ವಸ್ತುಗಳು ಸಿಗ್ತಾ ಇದ್ದಂತೆ ಡ್ಯಾನ್ಸರ್ ರುಕ್ಮಿಣಿ ಅವರು ಕೂಡ ನಿಟ್ಟುಸಿರು ಬಿಟ್ಟಿದ್ದಾರೆ. ಶಿವಕುಮಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.